ನೋಡಿ, ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ ಸಂಬಂಧ ಪೊಲೀಸ್ ಮಾಹಿತಿಯನ್ನು ಆಧರಿಸಿ ಇವತ್ತು ಎನ್ಐಎ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಪೊಲೀಸರು ಕೊಟ್ಟಂತಹ ಮಾಹಿತಿಯನ್ನ ಆಧರಿಸಿ ಇವತ್ತು ಎನ್ಐಎ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಬಲೂನ್ ವ್ಯಾಪಾರಿ ಸಲೀಂ ಸಾವನ್ನಪ್ಪಿದ 4 ಗಂಭೀರ ಆಗಿದ್ದಾರೆ. ಅಂದ್ರೆ ಅವರ ಸ್ಥಿತಿ ಗಂಭೀರವಾಗಿದೆ. ಉತ್ತರ ಪ್ರದೇಶದಿಂದ ಮೈಸೂರು ನಗರಕ್ಕೆ ಬಂದಿದ್ದ ಸಲೀಂ ಇಲ್ಲಿ ಬಲೂನ್ ಅನ್ನ ಮಾರ್ಕೊಂಡು ಜೀವನ ನಡೆಸ್ತಾ ಇದ್ದ. ಯುಪಿಯಿಂದ ಬಂದು 15 ದಿನಗಳಿಂದ ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ ನಲ್ಲಿ ಸಲೀಂ ವಾಸ ಇದ್ದ. ಅರಮನೆ ಮುಂಭಾಗ ಬಲೂನ್ ಮಾರ್ತಾ ಇದ್ದ ಮೃತ ಸಲೀಂ. ಅಂದ್ರೆ ಹೀಲಿಯಂ ಬಲೂನ್ ಅನ್ನ ಮಾರ್ತಾ ಇದ್ದ. ಮೈಸೂರಿನ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ ಸಂಬಂಧ ಎನ್ಐಎ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಪೊಲೀಸ್ ಮಾಹಿತಿಯನ್ನ ಆಧರಿಸಿ ಬಲೂನ್ ವ್ಯಾಪಾರಿ ಸಲೀಂ ಸಾವನ್ನಪ್ಪಿದ್ದು 4 ಸ್ಥಿತಿ ಗಂಭೀರವಾಗಿದೆ. ಉತ್ತರ ಪ್ರದೇಶದಿಂದ ಕೇವಲ 15 ದಿನಗಳ ಮುಂಚೆಯಷ್ಟೇ ಸಲೀಂ ಮೈಸೂರಿಗೆ ಬಂದು ವಾಸ ಮಾಡ್ತಾ ಇದ್ದ. ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ ನಲ್ಲಿ ಸಲೀಂ ಉಳ್ಕೊಂಡಿದ್ದ. ಅರಮನೆ ಮುಂಭಾಗ ಬಲೂನ್ ಅನ್ನ ಮಾರಾಟ ಮಾಡ್ತಾ ಇದ್ದ ಮೃತ ಸಲೀಂ. ಸಾಕಷ್ಟು ಅನುಮಾನಕ್ಕೀಡು ಮಾಡಿದ ಇವೆಲ್ಲ ಪ್ರಕರಣಗಳು ಕೂಡ. ಬಲೂನ್ ವ್ಯಾಪಾರಿ ಸಲೀಂ ಏನಿದ್ದ ಅವನು ಹೀಲಿಯಂ ಬಲೂನ್ ಅನ್ನ ಸೇಲ್ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಸೊ ಹೀಗಾಗಿ ಪೊಲೀಸರಿಂದ ಹಲವಾರು ರೀತಿಯ ಮಾಹಿತಿಯನ್ನ ಪಡ್ಕೊಂಡಿರುವಂತಹ ಎನ್ಐಎ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಸ್ಫೋಟ ಪ್ರಕರಣ, ಅರಮನೆ ಮುಂಭಾಗದ ಸ್ಫೋಟ ಪ್ರಕರಣ. ಇನ್ನೊಂದು ಅಲ್ಲಿ ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಅವರು ಹೋಗಿ ಗಾಯಾಳುಗಳ ಪರಿಸ್ಥಿತಿಯನ್ನ ವಿಚಾರಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು. ಬಲೂನ್ ವ್ಯಾಪಾರಿ ಸಲೀಂ ಸಾವನ್ನಪ್ಪಿದ್ದು ಮತ್ತಿಬ್ಬರ ಸ್ಥಿತಿ ಗಂಭೀರ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಸಚಿವ ಎಚ್.ಸಿ. ಮಹದೇವಪ್ಪ ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದ್ರು ಸಚಿವ ಎಚ್.ಸಿ. ಮಹದೇವಪ್ಪ. ಇನ್ನು ಗಾಯಾಳುಗಳ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ರು ಸಚಿವ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಮಹದೇವಪ್ಪ ಅವರು ಕೆಆರ್ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ಗಾಯಾಳುಗಳನ್ನ ಮಾತನಾಡಿಸಿ ಅವರ ಕುಟುಂಬಸ್ಥರಿಗೂ ಧೈರ್ಯ ಹೇಳುವಂತ ಕೆಲಸ ಮಾಡಿದ್ದಾರೆ. ಬಲೂನ್ ವ್ಯಾಪಾರಿ ಸಲೀಂ ಸಾವನ್ನಪ್ಪಿದ್ದು ಮತ್ತಿಬ್ಬರ ಸ್ಥಿತಿ ಗಂಭೀರ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೃತ ಸಲೀಂನ ಫುಟೇಜ್ ಅನ್ನ ನೀವು ಗಮನಿಸಬಹುದು. ಜೊತೆಗೆ ಕೆಆರ್ ಆಸ್ಪತ್ರೆಯಲ್ಲಿರುವಂತಹ ಗಾಯಾಳುಗಳು ಮತ್ತು ಅವರ ಕುಟುಂಬಸ್ಥರ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಗಾಯಾಳುಗಳ ಕುಟುಂಬಸ್ಥರಿಗೆ ಮಹದೇವಪ್ಪ ಅವರು ಧೈರ್ಯ ತುಂಬಿದ್ದಾರೆ. ಸರ್ಕಾರ ನಿಮ್ಮ ಜೊತೆಗಿದೆ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅನ್ನುವಂತಹ ಧೈರ್ಯದ ನುಡಿಗಳನ್ನು ಆಡಿದ್ದಾರೆ. ಮತ್ತೊಂದು ಕಡೆ ಘಟನೆ ನಡೆದಂತಹ ಸ್ಥಳದಲ್ಲಿ ನಿನ್ನೆ ರಾತ್ರಿ ಏನು 9 ರಿಂದ 9:30 ಸುಮಾರಲ್ಲಿ ಘಟನೆ ನಡೆಯಿತು. ಘಟನಾ ಸ್ಥಳದಲ್ಲಿ ಪೊಲೀಸರು ಮತ್ತು ಬೇರೆ ಬೇರೆ ಬಾಂಬ್ ಸ್ಕ್ವಾಡ್ ಇರ್ಬೋದು, ಬೇರೆ ಬೇರೆ ಏಜೆನ್ಸೀಸ್ ಬಿಟ್ಟಿರುವ ದೃಶ್ಯಗಳನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಸುಮಾರು 8:30 ಗಂಟೆ ಸಮಯದಲ್ಲಿ ಒಂದು ಅನಿರೀಕ್ಷಿತವಾದಂಥ ಘಟನೆ, ಆಕ್ಸಿಡೆಂಟ್ ಇನ್ಸಿಡೆಂಟ್ ಬ್ಲಾಸ್ಟ್ ಆಗಿ, ಬಲೂನಿಂಗ್ ಬ್ಲಾಸ್ಟ್ ಆಗಿ ಒಬ್ಬ ವ್ಯಕ್ತಿ ಮಾಡ್ತಿದ್ದವನು ಮರಣಾಗಿದ್ದಾನೆ. ಇನ್ನೂ ಇಬ್ಬರು ಸೀರಿಯಸ್ ಆಗಿದ್ದಾರೆ. ಒಬ್ರು ನಂಜನಗೂಡವರು, ಲಕ್ಷ್ಮಿ ಮಂಜುಳಾ ಅಂತ ಬೆಂಗಳೂರವರು, ಮಂಡ್ಯದಿಂದ ಹೋಗಿ ಅಲ್ಲಿ ಅವ್ರ ಗಂಡ ಆಟೋ ಓಡಿಸ್ಕೊಂಡಿದ್ದಾರೆ. ಇನ್ನೊಬ್ಬ ರಾಣೆಬೆನ್ನವರು ಸ್ವಲ್ಪ ಕಾಲು ಕೈ ಸ್ವಲ್ಪ ಪೆಟ್ಟಾಗಿದೆ. ಸೊ ಇಬ್ಬರ ಸ್ಥಿತಿ ಸ್ವಲ್ಪ ಇನ್ನೂ ಸೀರಿಯಸ್ ಆಗಿ ಇದೆ. ಇದು ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್, ಅನಿರೀಕ್ಷಿತ ಘಟನೆ. ಸೀಸನಲ್ ವ್ಯಾಪಾರ ಮಾಡ್ತಾರಲ್ಲ ಅವರು ಕಾಲಕ್ಕೆ ಐಸ್ ಕ್ಯಾಂಡಿ ಮಾಡೋದು, ಇಲ್ಲಿ ಬಲೂನ್ ಮಾಡೋದು. ಆ ಬಲೂನ್ ಅವರೇ ತಯಾರು ಮಾಡ್ತಿರ್ತಾರೆ, ಹೀಲಿಯಂ ತಯಾರು ಮಾಡ್ಕೊಂಡು ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಗಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಅವನು ಸತ್ತೋಗಿದ್ದಾನೆ. UP ಅವನು ವ್ಯಾಪಾರ ಮಾಡ್ತಿದ್ದ. ಮತ್ತು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ. ಸೊ ಇಟ್ ಇಸ್ ಅನ್ಫಾರ್ಚುನೇಟ್. ಮೈಸೂರು ಪ್ರತಿನಿಧಿ ಪ್ರೇಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರೇಮ್, ನಿನ್ನೆ ರಾತ್ರಿ ನಡೆದಂತಹ ಈ ಸ್ಫೋಟ ಪ್ರಕರಣ, ಸದ್ಯ ಸಲೀಂ ಸಾವನ್ನಪ್ಪಿದ್ದು ಮತ್ತಿಬ್ಬರ ಪರಿಸ್ಥಿತಿ ಗಂಭೀರ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸದ್ಯ ಗಾಯಾಳುಗಳ ಸ್ಥಿತಿ ಹೇಗಿದೆ ಪ್ರೇಮ್?
ಸಿಂಧೂರ ಏನು ನಿನ್ನೆ ಸಂಜೆ ಅಷ್ಟೇ ಕೂಡ ನಡೆದಂತಹ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿ 4 ಜನರು ಗಂಭೀರವಾಗಿ ಗಾಯಗೊಂಡಿದ್ರೆ ಹೀಲಿಯಂನ ಬಲೂನ್ಗೆ ತುಂಬುತ್ತಿದ್ದಂತಹ ಸಲೀಂ ಎಂಬ ವ್ಯಕ್ತಿ ಸ್ಥಳದಲ್ಲೇ ಮೃತವಾಗಿರುವಂಥದ್ದು. ಸ್ಥಳದಲ್ಲಿ ಭಾರಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಏನು ಸ್ಥಳದಲ್ಲಿ ಇದ್ದಂತಹ ಗಂಭೀರವಾಗಿ ಗಾಯಗೊಂಡಂತಹ 4 ಜನರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸುವ ಕೆಲಸವನ್ನ ಒಂದು ಪೊಲೀಸರು ಮಾಡಿರುವಂಥದ್ದು. ಅದರಲ್ಲಿ ಲಕ್ಷ್ಮಿ ಮತ್ತೆ ಮಂಜುಳಾ ಎಂಬುವರ ಸ್ಥಿತಿ ಚಿಂತಾಜನಕವಾಗಿರುವಂಥದ್ದು. ಇಬ್ಬರನ್ನು ಕೂಡ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಒಳಪಡಿಸಿರುವಂಥದ್ದು. ಅವರ ಕುಟುಂಬಸ್ಥರು ಕೂಡ ಮುಂಜಾನೆ ಬಂದು ಅವರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ನಮ್ಮ ಪ್ರವಾಸಿ ಸ್ಥಳವಾದಂತಹ ಅರಮನೆ ಆವರಣವನ್ನು ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಇಂತಹ ಘಟನೆ ನಡೆದಿರುವಂಥದ್ದು. ಇಂತಹ ಘಟನೆ ಆಗಬಾರ್ದಾಗಿತ್ತು. ಈ ಥರ ನಮ್ಮ ಸಂಬಂಧಿಕರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಇದು ಒಂದು ನೋವಿನ ಸಂಗತಿ ಅಂತ ಹೇಳಿಕೆ ಕೊಡ್ತಿರುವಂಥದ್ದು. ಇನ್ನು 4 ಜನರ ಸ್ಥಿತಿಯು ಕೂಡ ಚಿಂತಾಜನಕವಾಗಿರುವಂಥದ್ದು. ಅವರನ್ನ ಕೇರ್ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಗೆ ಒಳಪಡಿಸಿರುವಂಥದ್ದು. ಇಂದು ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಹದೇವೊಬ್ಬರು ಗಾಯಾಳುಗಳೆಲ್ಲ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡಿದರು. ಏನಿದೆ ಚಿಕಿತ್ಸಾ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸುತ್ತೆ. ಅವರು ಸಲೀಂ ಎಂಬ ವ್ಯಕ್ತಿಯನ್ನು ಕೂಡ ಸಾವನ್ನಪ್ಪಿದ್ದಾರೆ. ಅವನು ಹೊಟ್ಟೆಪಾಡಿಗಾಗಿ ಮೈಸೂರಿಗೆ ಬಂದಿರ್ತಾರೆ. ಅವನು ಹೀಲಿಯಂ ಅನ್ನು ಕೂಡ ರಾಸಾಯನಿಕ ವಸ್ತುಗಳನ್ನು ಸೇರಿಸಿಕೊಂಡು ಅವರೇ ಕೂಡ ತಯಾರು ಮಾಡ್ಕೊಳ್ತಿದ್ರು. ಮತ್ತು ಅವರು ಹೊಟ್ಟೆಪಾಡಿಗಾಗಿ ಮೈಸೂರಿಗೆ ಬಂದಿದ್ರು ಎಂಬ ಹೇಳಿಕೆಯನ್ನು ಕೂಡ ಎಚ್ ಸಿ ಮಹದೇವಪ್ಪ ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಹದೇವಪ್ಪನವರು ಕೂಡ ಕೊಟ್ಟಿರುವಂಥದ್ದು. ಏನು 4 ಜನರ ಸ್ಥಿತಿ ಗಂಭೀರವಾಗಿದೆ. ಅವರು ಕೂಡ ಇಬ್ಬರ ಸ್ಥಿತಿ ಜಾಸ್ತಿ ಗಂಭೀರವಾಗಿರುವಂಥದ್ದು. ಅವರು ಹೀಲಿಯಂ ಬ್ಲಾಸ್ಟ್ ಆದಂಥ ಪಕ್ಕದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಕೂಡ ಲಕ್ಷ್ಮಿ ಎಂಬುವರಿಗೂ ಕೂಡ ಒಂದು ಹೊಟ್ಟೆ ಭಾಗ ಆಗಿರ್ಬೋದು, ಕೈಕಾಲು ಭಾಗಕ್ಕೆ ತೀವ್ರವಾದ ಪೆಟ್ಟಾದಂಥ ಸಂದರ್ಭದಲ್ಲಿ ಕೂಡ ಅವರು ಸಾವು ಬದುಕಿನ ನಡುವೆ ಹೋರಾಡ್ತಾ ನಡೆಸ್ತಿರುವಂಥದ್ದು. ಇನ್ನು 4 ಜನರ ಸ್ಥಿತಿ ಗಂಭೀರವಾಗಿರುವಂಥದ್ದು. ಅವರ ಕುಟುಂಬಸ್ಥರು ಕೂಡ ಬಂದು ಇಲ್ಲಿ ಗೋಳಾಡ್ತಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅದಲ್ಲದೆ ಹೀಲಿಯಂನ ತುಂಬಿಸಿಕೊಂಡು ಅರಮನೆ ಆವರಣದಿಂದ ಒಂದು ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಅವನ ಸಲೀಂ ಏನಿದ್ದಾನೆ ಅವನ ಹಿನ್ನೆಲೆಯನ್ನು ಕೂಡ ಪೊಲೀಸರು ಈಗಾಗಲೇ ಕೂಲಂಕುಷವಾಗಿ ಒಂದು ತನಿಖೆ ಮಾಡ್ತಿರುವಂಥದ್ದು. ನಿನ್ನೆಯಷ್ಟೇ ಒಂದು ಕಮಿಷನರು ಕೂಡ ಒಂದು ಪ್ರತ್ಯೇಕವಾದ ತಂಡವನ್ನು ರಚನೆ ಮಾಡಿರುವಂಥದ್ದು. ಸಲೀಂ ಉತ್ತರ ಪ್ರದೇಶದಿಂದ ಮೈಸೂರು ಭಾಗಕ್ಕೆ ಏನಕ್ಕೆಗೋಸ್ಕರ ಬಂದಿದ್ದ, ಅವರೇನಾದರೂ ಕೂಡ ಉದ್ದೇಶಪೂರ್ವಕವಾಗಿ ಏನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತಾನೆ ಬಂದಿದ್ದ, ಇಲ್ಲ ಸೀಸನ್ ವೈಸ್ ನಲ್ಲಿ ಕೂಡ ಒಂದು ಗ್ಯಾಸ್ನ ತುಂಬಿಸಿಕೊಂಡು ಬಲೂನ್ಗೆ ತುಂಬಿಸಿಕೊಂಡು ಒಂದು ಮಾರಾಟ ಮಾಡಿಕೊಂಡು ವ್ಯಾಪಾರ ಮಾಡೋದಕ್ಕೆ ಬಂದಿದ್ದ ಎಂಬುದರ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ ಒಂದು ಪ್ರತ್ಯೇಕವಾದ ತಂಡವನ್ನು ಕೂಡ ರಚನೆ ಮಾಡಿರುವಂಥದ್ದು. ಅದಲ್ಲದೆ ಕಳೆದ 15 ದಿನಗಳಿಂದ ಕೂಡ ಶರೀಫ್ ಎಂಬ ಹೋಟೆಲ್ನಲ್ಲಿ ಒಂದು ಲಾಡ್ಜ್ನಲ್ಲಿ ತಂಗಿಕೊಂಡಿದ್ರು. ಆ ಕೆಳಭಾಗದಲ್ಲಿ ಅಂದರೆ ಇವರು ಒಂದು ಸೈಕಲ್ನಲ್ಲಿ ಒಂದು ಗ್ಯಾಸ್ ತುಂಬಿಸುವಂತಹ ಒಂದು ಕೆಲಸವನ್ನು ಮಾಡ್ತಿರ್ತಾರೆ. ಅದಲ್ಲದೆ ಆ ಶರೀಫ್ ಎಂಬ ಹೋಟೆಲ್ನ ಕೆಳಭಾಗದಲ್ಲಿ ಕೂಡ 3 ಸೈಕಲ್ಗಳು ಪತ್ತೆಯಾಗಿರುವಂಥದ್ದು. ಆ 3 ಸೈಕಲ್ನಲ್ಲಿ ಕೂಡ ಬಲೂನ್ಗೆ ಗ್ಯಾಸ್ ತುಂಬಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇದನ್ನು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ರೀತಿಯ ಆಯಾಮಗಳಿಂದ ಕೂಡ ಪೊಲೀಸ್ ಇಲಾಖೆ ಸಲೀಂ ಎಂಬ ವ್ಯಕ್ತಿಯ ಹಿನ್ನೆಲೆ ಮತ್ತು ಅವರ ಕಾಲಿಷ್ಟ ಆಗಿರ್ಬೋದು ಮತ್ತೆ ಮೈಸೂರಿಗೆ ಏನಕ್ಕೆ ಬಂದಿದ್ರು ಎಂಬುದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ ಒಂದು ಪ್ರತ್ಯೇಕ ತಂಡವನ್ನು ರಚನೆ ಮಾಡಿ ಈಗಾಗಲೇ ಪರಿಶೀಲನೆ ಮಾಡ್ತಿರುವಂಥದ್ದು. ಅದಲ್ಲದೆ ಅರಮನೆ ಆವರಣದಲ್ಲಿ ಕೂಡ ನಡೆದಂತಹ ಒಂದು ಬ್ಲಾಸ್ಟ್ ಏನಿದೆ ಇದು ಸಾಕಷ್ಟು ಪ್ರವಾಸಿಗರು ಭಯಭೀತರಾಗಿರುವಂಥದ್ದು. ಈ ಎಲ್ಲ ಆಯಾಮಗಳಿಂದ ಕೂಡ ಪರಿಶೀಲನೆ ಮಾಡೋದಕ್ಕೋಸ್ಕರವಾಗಿ ಎನ್ಐ ತಂಡ ಮೈಸೂರಿಗೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಏನು ಕ್ರಿಸ್ಮಸ್ ಏನಿದೆ, ಕ್ರಿಸ್ಮಸ್ ಮೈಸೂರಿಗೆ ಒಂದು ಕರಾಳ ದಿನ ಅಂತಾನೆ ಹೇಳ್ಬೋದಾಗಿರುವಂಥದ್ದು. ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಪ್ರವಾಸಿಗರು ಕೂಡ ಹೆಚ್ಚು ಭಯಗೊಂಡಿರ್ತಾರೆ, ಫ್ಲವರ್ ಶೋ ನೋಡೋದಕ್ಕೆ ಬಂದಿರ್ತಾರೆ. ಅಂತ ಸಮಯದಲ್ಲಿ ಬ್ಲಾಸ್ಟ್ ಆದಂತ ಹಿನ್ನೆಲೆ ಕೂಡ ಮೈಸೂರಿಗೆ ಎಲ್ಲ ಒಂದ್ ಕಡೆ ಕಪ್ಪು ಚುಕ್ಕೆ ಅಂತಾನೆ ಹೇಳ್ತಾ ಇರಬಹುದು. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ಗಾಯಾಳು. ಥ್ಯಾಂಕ್ ಯು ಪ್ರೇಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.